ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕದ IT-BT ಸಚಿವ ಪ್ರಿಯಾಂಕ ಖರ್ಗೆ ಅವರು ಯಾವ ವಯಸ್ಸಿನೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿವೇಶಿಸುವ ಬಗ್ಗೆ ವಿಧಾನಸಭೆಯಲ್ಲಿ ಸುಳಿವು ನೀಡಿದ್ದಾರೆ? ಉತ್ತರ 16 ವರ್ಷ. ಸೋಷಿಯಲ್ ಮೀಡಿಯಾ ಬಳಕೆಗೆ ಕನಿಷ್ಠ ವಯಸ್ಸಿನ ಮಿತಿಯನ್ನು ಜಾರಿಗೆ ತಂದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ ಆಸ್ಟ್ರೇಲಿಯಾ. ಕೋಪರ್ನಿಕಸ್ ಸೆಂಟಿನಲ್-2 ಮಿಷನ್ ಯಾವ ಸಂಸ್ಥೆಯ ಭೂವೀಕ್ಷಣಾ ಕಾರ್ಯಕ್ರಮದ ಭಾಗವಾಗಿದೆ? ಉತ್ತರ ಯುರೋಪಿಯನ್ ಯೂನಿಯನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತೆ ಯಾವ ದೇಶದ ಕರಾವಳಿ ಅಪರೂಪದ ಜಾಯಿಂಟ್ ಫ್ಯಾಂಟಮ್ ಜೆಲಿಫಿಶ್ ಸಜೀವವಾಗಿ ಕಂಡುಬಂದಿದೆ? ಉತ್ತರ ಅರ್ಜೆಂಟೀನಾ. ಜೆಲಿಫಿಶ್ ಸಾಗರದ ಯಾವ ವಲಯದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತದೆ? ಉತ್ತರ ಮಿಡ್ನೈಟ್ ವಲಯ. ಪೆರಲಿಯೋಕ್ಲಿಡ್ಸ್ ಇಂಡಿಕಾ ಪ್ರಭೇದವನ್ನು ಭಾರತದ ಯಾವ ಭಾಗದಲ್ಲಿ ಪತ್ತೆ ಹಚ್ಚಲಾಗಿದೆ? ಉತ್ತರ ಬಂಗಾಳಕೊಲ್ಲಿಯ ಚಂಪಾನದಿ ಮುಖ. ಪೆರಲಿಯೋಕ್ಲಿಡ್ಸ್ ಇಂಡಿಕಾದ ಅತ್ಯಂತ ಗಮನಾರ್ಹ ದೈಹಿಕ ಲಕ್ಷಣ ಯಾವುದು? ಉತ್ತರ ಇದರ ಮುಂದಿನ ಜೋಡಿ ಕಣ್ಣುಗಳು ಹಿಂದಿನ ಜೋಡಿಗಿಂತ 5 ಪಟ್ಟು ದೊಡ್ಡದಾಗಿದೆ. ಪೆರಲಿಯೋಕ್ಲಿಡ್ಸ್ ಕುಲದ ಜೀವಿಗಳು ಸಾಮಾನ್ಯವಾಗಿ ಯಾವ ಜೀವಿಗಳೊಂದಿಗೆ ಸಹಜೀವನ ನಡೆಸುತ್ತವೆ? ಉತ್ತರ ನಕ್ಷತ್ರ ಮೀನುಗಳು. ಇತ್ತೀಚೆಗೆ ಸೆಂಟಿನಲ್-2A ಉಪಗ್ರಹದ ಕಾರ್ಯವನ್ನು ಅಧಿಕೃತವಾಗಿ ವಹಿಸಿಕೊಂಡ ಹೊಸ ಉಪಗ್ರಹ ಯಾವುದು? ಉತ್ತರ ಸೆಂಟಿನಲ್-2C. ಭಾರತದ ಯಾವ ಮುಂಬರುವ ಮಿಷನ್ಗಾಗಿ ಇಸ್ರೋ ಇತ್ತೀಚೆಗೆ ಮಾನ್ಸ್ ಮೌಂಟನ್ ಬಳಿ ಲ್ಯಾಂಡಿಂಗ್ ಸ್ಥಳವನ್ನು ಫಿಕ್ಸ್ ಮಾಡಿದೆ? ಉತ್ತರ ಚಂದ್ರಯಾನ-4. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾನ್ಸ್ ಮೌಂಟನ್ ಚಂದ್ರನ ಯಾವ ಭಾಗದಲ್ಲಿ ಕಂಡುಬರುವ ಪರ್ವತವಾಗಿದೆ? ಉತ್ತರ ಚಂದ್ರನ ದಕ್ಷಿಣ ಧ್ರುವ. ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆಗಳನ್ನು ಯಾವ ವರ್ಷದಲ್ಲಿ ಅಧಿಕೃತವಾಗಿ ವಿಲೀನಗೊಳಿಸಲಾಯಿತು? ಉತ್ತರ 2023. 2026ರ ಆರಂಭದ ವರದಿಯ ಪ್ರಕಾರ ಭಾರತವು ವಿಶ್ವದ ಒಟ್ಟು ಹುಲಿ ಜನಸಂಖ್ಯೆಯ ಸುಮಾರು ಎಷ್ಟು ಶೇಕಡಾವಾರು ಪಾಲನ್ನು ಹೊಂದಿದೆ? ಉತ್ತರ 70%ಗಿಂತ ಹೆಚ್ಚು. ಭಾರತದ ಕರಾವಳಿ ಪ್ರದೇಶಗಳನ್ನು ಚಂಡಮಾರುತದಿಂದ ರಕ್ಷಿಸಲು ಜಾರಿಯಲ್ಲಿರುವ NBS ಆಧಾರಿತ ಪ್ರಮುಖ ಯೋಜನೆ ಯಾವುದು? ಉತ್ತರ ನಿಸ್ತಿ. ಟ್ರೀಸ್ಕೇಪ್ಸ್ 2026 ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವು ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ನಡೆಯಿತು? ಉತ್ತರ ದೆಹಲಿ. ಬ್ರಹ್ಮಪುತ್ರ ನದಿಯ ಪ್ರವಾಹ ಮತ್ತು ಸವೆತವನ್ನು ತಡೆಯಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಇತ್ತೀಚೆಗೆ $182 ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ? ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಕ್ಕಳ ಸೋಷಿಯಲ್ ಮೀಡಿಯಾ ನಿಯಂತ್ರಣಕ್ಕೆ ರಾಷ್ಟ್ರೀಯ ನೀತಿ ರೂಪಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆದಿದೆ? ಉತ್ತರ ಆಂಧ್ರಪ್ರದೇಶ. ಫೆಬ್ರವರಿ 2026ರಲ್ಲಿ ಭಾರತ ಮತ್ತು ಗ್ರೀಸ್ ಯಾವ ವಲಯದಲ್ಲಿ 5 ವರ್ಷಗಳ ಕಾರ್ಯಸೂಚಿಯನ್ನು ರೂಪಿಸಲು ಜಂಟಿ ಉದ್ದೇಶ ಘೋಷಣೆಗೆ ಸಹಿ ಹಾಕಿವೆ? ಉತ್ತರ ರಕ್ಷಣಾ ಕೈಗಾರಿಕಾ ಸಹಕಾರ. ಭಾರತದ ಯಾವ ಕಾರ್ಯತಂತ್ರದ ಸೌಲಭ್ಯದಲ್ಲಿ ಗ್ರೀಸ್ ದೇಶವು ತನ್ನ ಅಂತಾರಾಷ್ಟ್ರೀಯ ಸಂಪರ್ಕ ಅಧಿಕಾರಿಯನ್ನು ನೇಮಿಸಲು ನಿರ್ಧರಿಸಿದೆ? ಉತ್ತರ ಭಾರತಿ ಫ್ಯೂಷನ್ ಸೆಂಟರ್, ಹಿಂದೂ ಮಹಾಸಾಗರ ಪ್ರದೇಶ. ಗ್ರೀಸ್ನ ಯಾವ ಪ್ರಮುಖ ಬಂದರು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ಗೆ ಯುರೋಪ್ನ ಪ್ರವೇಶ ದ್ವಾರವಾಗುವ ನಿರೀಕ್ಷೆಯಿದೆ?
ಉತ್ತರ: ಫಿರಿಯಾಸ್ ಬಂದರು.